श्रीमदानंदतीर्थ भगवत्पादाचार्येभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवज्जितमजं विभुमाद्यमीशं वन्दे भवग्धममरासुरसिद्धवन्द्यं। ಕೇಳಿಸ್ತಾ ಇದೆಯಾ? ಕೇಳಿಸುತ್ತೆ ಎಲ್ಲರಿಗೆ? ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿವಿಸ್ಮರೇತ್ ತೇನ ವಿಘ್ನಾಃ ವಿನಶ್ಯಂತಿ ಸಿದ್ಧ್ಯಂತಿ ನ ಮನೋರಥಾಃ. ನಿನ್ನೆ ದಿವಸದಲ್ಲಿ ಹತ್ತು ಜನ ವಿಶ್ವೇ ದೇವತೆಗಳು ಎಂಬತಕ್ಕಂಥವರು ವಿಶ್ವ ಎಂಬತಕ್ಕಂಥ ದಕ್ಷಪುತ್ರಿಯಲ್ಲಿ ಧರ್ಮದೇವತೆಯಿಂದ ಅವತಾರ ಮಾಡಿರತಕ್ಕಂಥ 10 ಜನ, ಪ್ರತಿಯೊಂದು ನಮ್ಮ ಕರ್ಮಗಳು ಕೂಡ ಬೇಕಾಗಿರತಕ್ಕಂಥ 10 ಜನ ವಿಶ್ವೇ ದೇವತೆಗಳು ಅಂತೂ ಹುಟ್ಟಿದ್ದಾರೆ ಅಂತ ನಾವು ಕೇಳಿದ್ದೇವೆ. ಅದಾದ ಮೇಲೆ ಏಕಾದಶ ರುದ್ರರು ಅವತಾರ ಮಾಡಿದ್ದಾರೆ. ನಮಗೆ ರುದ್ರದೇವರ ಅನುಗ್ರಹ ಪ್ರತಿಯೊಬ್ಬನಿಗೂ ಬೇಕು. ನಮಃ ಶಿವ 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 ಶಿವಾರ್ಧಕೃಂತ ಶಿವಂ ನಮೋ ಹರ 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 ಹರಾಂತಿರೀ ಮೇ ದೃಶಂ ನಮೋ ಭವ 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 ಪ್ರಭವ ಭೂತಯೇ ಸಂಪದಾಂ ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ. ರುದ್ರದೇವರ ರೂಪ ಅತ್ಯಂತ ಸುಂದರವಾದ ರೂಪ. ಯಾವಾಗಲೂ ಕೂಡ ಅವರ ಬಾಯಲ್ಲಿ ರಾಮ 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 ಎಂಬತಕ್ಕಂಥ ಮಂತ್ರ ಬರ್ತಾನೇ ಇರುತ್ತೆ. ಅವರ ಕಣ್ಣುಗಳೇನಿದೆ ಅದು ಎರಡೂ ಕೂಡ ದೀಪಗಳು. 2 ಸೂರ್ಯ ಮತ್ತು ಚಂದ್ರರು ಪರಮಾತ್ಮನಿಗೆ ದೀಪಗಳು ಇಟ್ಟಿದ್ದಾರಂತೆ. ಬಾಯಲ್ಲಿ ಮಂತ್ರ, ಕಣ್ಣುಗಳೇನಿದೆ ದೀಪ, 3ನೇ ಕಣ್ಣಲ್ಲಿ ಹೊಗೆ ಬರ್ತಾ ಇರುತ್ತಂತೆ, ಅದು ಧೂಪ. ತಲೆ ಮೇಲೆ ಗಂಗೆನಿಟ್ಕೊಂಡಿದ್ದಾನೆ, ಅದು ಪರಮಾತ್ಮನಿಗೆ ಅಭಿಷೇಕ. ಇನ್ನು ಆ ಪರಮಾತ್ಮ ಏನಿದ್ದಾನೆ ಅವನನ್ನು ಯಾವಾಗಲೂ ನಿರಂತರವಾಗಿ ಧ್ಯಾನ ಮಾಡ್ತಾ ಇರೋದರಿಂದ ಆ ರುದ್ರದೇವರು ತತ್ಕಿಂಕರ ಶಂಕರ ಅಂತ ಹೇಳಿದಂತೆ ಪರಮಾತ್ಮನ ಪರಮಭಕ್ತ, ಚಿನ್ನ ಭಕ್ತ. ಆದರೆ ಆ ಚಿನ್ನ ಭಕ್ತ ವಾಯುದೇವರಾದರೆ ಇವರು ಚಿನ್ನ ಭಕ್ತ. ನಮಗೆ ರುದ್ರದೇವರು ಇಲ್ಲ ಅಂತಾದರೆ ನಮಗೆ ನಮ್ಮ ಜೀವನವೇ ನಡೆಯೋದಿಲ್ಲ. ಮದುವೆ ಪ್ರಾರಂಭವಾದಾಗ ಗೌರಿ ಪೂಜೆ ಶುರು ಆಗುತ್ತೆ. ಮದುವೆ ಆಗಿ ಬಂದ ಮೇಲೆ 5 ವರ್ಷಗಳ ಕಾಲ ಮಂಗಳಗೌರಿ ಪೂಜೆ ಅಂತ ಮಾಡ್ತಾರೆ. ಇದರ ಮಧ್ಯದಲ್ಲಿ ಉಯ್ಯಾಲೆ ಗೌರಿ ಅಂತ ಬರುತ್ತೆ, ವೈಶಾಖ ಮಾಸದ ಗೌರಿ ಅಂತ ಬರ್ತಾಳೆ, ದೊಡ್ಡ ಗೌರಿ ಅಂತ ಬರ್ತಾಳೆ, ಬೃಹತ್ ಗೌರಿ ಅಂತ ಹೇಳ್ತಾರೆ ಅವಳನ್ನು, ಚಿಕ್ಕ ಗೌರಿ ಅಂತ ಹೇಳ್ತಾರೆ. ಇಲ್ಲದೆ ಸುವರ್ಣ ಗೌರಿ ಅಂತ ಬೇರೆ ಇದೆ. ಹೀಗೆ ಗೌರಿಯನ್ನು ಬಿಟ್ಟು ನಾವು, ಗೌರಿ ಅಂದರೆ ಗೌರ ಅಂದರೆ ರುದ್ರದೇವ, ಗೌರಿ ಅಂದರೆ ಪಾರ್ವತಿ. ಹಾಗಾಗಿ ಪಾರ್ವತಿ ಪರಮೇಶ್ವರನ ಬಿಟ್ಟು ನಾವು ಬದುಕೋಂಗೇ ಇಲ್ಲ ನಾವು. ಅಂತಹ ರುದ್ರದೇವರು ನಮಗೆ ದಾಂಪತ್ಯ ಜೀವನವನ್ನು ಚೆನ್ನಾಗಿ ಕೊಡಬಹುದು. ಅದನ್ನು ಯಾರು ರುದ್ರದೇವರನ್ನು, ಪಾರ್ವತಿ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೋ ಅಂಥ ವ್ಯಕ್ತಿಗಳಿಗೆ ಅವರ ಸಂಸಾರದಲ್ಲಿ ಯಾವುದೇ ರೀತಿಯಾದ ವೈಮನಸ್ಯಗಳು, ಮನಸ್ತಾಪಗಳು ಇಲ್ಲದೆ ಗಂಡ ಹೆಂಡರಲ್ಲಿ ಸುಖವಾಗಿದ್ದುಕೊಂಡು ಸತ್ಸಂತಾನಾದಿಗಳು ಆಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಆ ರುದ್ರದೇವರನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಏಕಾದಶ ರುದ್ರರು 11 ಜನ ಇದ್ದಾರೆ. ಅದರಲ್ಲಿ ತತ್ಪುರುಷ, ಅಘೋರ ಹೆಸರುಗಳು ನೋಡಿ. ತತ್ಪುರುಷ ಪರಮಾತ್ಮನ ಪುರುಷ ಅಂತವನು, ಅಘೋರ ಭಕ್ತರಿಗೆ ಘೋರ ಅಲ್ಲ. ಹಾಗೆ ಹೀಗೆ 5 ದಿಕ್ಕಿನಲ್ಲಿ 5 ಮುಖ ಇದೆ, ಅವನಿಗೆ ಒಂದೊಂದು ಮುಖ ಇದೆ. ದಕ್ಷಿಣಕ್ಕೆ ದಕ್ಷಿಣಾಮೂರ್ತಿ ಅಂತ ಬೇರೆ ಆ ರುದ್ರದೇವರು ಕರೀತಾರೆ. ಇಂತಹ ರುದ್ರದೇವರು ಹರ, ಬಹುರೂಪ, ತ್ರ್ಯಂಬಕ ಅಂತ ಕರೀತಾರೆ. ತ್ರ್ಯಂಬಕ ಅಂದರೆ 3 ಜನ ತಾಯಂದಿರು ಉಳ್ಳವನು ಅಂತ ಅರ್ಥ. ತ್ರ್ಯಂಬಕ ಅಂದರೆ ಅಂಬಕ ಅಂದರೆ ಕಣ್ಣುಗಳು ಅಂತ ಅರ್ಥ ಇದೆ. 3 ಕಣ್ಣು ಕೂಡ ಇರತಕ್ಕಂಥವನು ತ್ರ್ಯಂಬಕ. ವಸ್ತುತಃ ನರಸಿಂಹದೇವರಿಗೆ 3 ಕಣ್ಣಿದೆ, ದುರ್ಗಾದೇವಿಗೂ 3 ಕಣ್ಣಿದೆ, ಪಾರ್ವತಿಗೂ 3 ಕಣ್ಣಿದೆ, ಪರಮೇಶ್ವರನಿಗೂ ಕೂಡ 3 ಕಣ್ಣಿದೆ. ಅದಕ್ಕೆ ತ್ರ್ಯಂಬಕ ಅಂತ ಕರೀತಾರೆ. ಹಾಗೆ ಎಲ್ಲರೂ ತ್ರ್ಯಂಬಕನಾಗೋದ್ರಲ್ಲ. ಅದಕ್ಕೋಸ್ಕರ ತ್ರ್ಯಂಬಕ ಎಂಬ ಶಬ್ದಕ್ಕೆ ಅವರು ಬ್ರಹ್ಮದೇವರಿಂದ ಸರಸ್ವತಿ ದೇವಿಯಲ್ಲೂ, ಅಂದರೆ ವಾಯುದೇವರಿಂದ ಭಾರತೀ ದೇವಿಯಲ್ಲೂ ಹುಟ್ಟಿದ್ದಾರೆ. ಅಲ್ಲದೆ ಬ್ರಹ್ಮದೇವರಿಂದಲೂ ಹುಟ್ಟಿದ್ದಾರೆ.
ಹಾಗೆ ಶೇಷದೇವ ಇದ್ದಾರೆ, ಅವರು ಮತ್ತು ವಾರುಣಿಯಿಂದ ರುದ್ರದೇವರು ಅವತಾರ ಮಾಡಿದ್ದರಿಂದ 3 ಜನ ತಾಯಿಯಂದಿರು, ಸರಸ್ವತಿ, ಭಾರತಿ ಮತ್ತು ವಾರುಣಿ. ಆದ್ದರಿಂದ ಅವರಿಗೆ ತ್ರ್ಯಂಬಕ. 3 ಜನ ಅಂಬಾ ಅಂದರೆ ತಾಯಿಯಂದಿರು ಇರುವವನು, ಅದಕ್ಕೆ ತ್ರ್ಯಂಬಕ ಅಂತ ಕರೆದಿದ್ದಾರೆ. ಅಪರಾಜಿತ, ವೃಷಾಕಪಿ, ಶಂಭು ಅವನಿಗೆ ಹೆಸರು. ಶಂ ಅಂದರೆ ಸುಖವನ್ನು ಉಂಟು ಮಾಡುವವನು. ಕಪರ್ದಿ, ಆ ಜಟಾಜೂಟವನ್ನು ಬಿಟ್ಟಿರ್ತಾನಂತವನು ರುದ್ರದೇವ. ಕಪರ್ದಿ ಅಂದರೆ ಜಟಾಜೂಟ ಬಿಟ್ಟಿರೋರು, ಜಟಗಳೆಲ್ಲ ಕೂದಲೆಲ್ಲ ಹರಡಿಬಿಟ್ಟಿರ್ತಾನೆ. ಅದಕ್ಕೆ ಹರಿಕದಾಮಸರು ಹೇಳುವಾಗ ಗಗನಕೇಶನೊಳಿದ್ದು ಸಂಹರಿಸುವ ಅಂತ ಹೇಳ್ತಾರೆ. ಅದೇನು ಗಗನಕೇಶ? ಪರಮಾತ್ಮನ ಪಾದವನ್ನು ತೊಳೆದು ಬಂದಿರತಕ್ಕಂಥ ಗಂಗಾ ನದಿಯಲ್ಲಿ ಅದನ್ನು ತನ್ನ ಕಮಂಡಲುವಿನಲ್ಲಿ ಹಿಡ್ಕೊಂಡು ಅದನ್ನು ಪರಮಾತ್ಮನ ಪಾದಕ್ಕೆ ಬ್ರಹ್ಮದೇವರು ಅಭಿಷೇಕ ಮಾಡಿದರು. ಆ ಅಭಿಷೇಕ ಜಲವೇ ಗಂಗಾ ನದಿ ಎಂದು ಕರೀತಾರೆ. ಅದನ್ನು ರುದ್ರದೇವರು ತಲೆ ಮೇಲೆ ಧರಿಸಿದ್ದಾರೆ ಅಂತ ಹೇಳಿದ ಮೇಲೆ, ಆ ತಲೆ ನಾವು ತೀರ್ಥವನ್ನು ತೆಗೆದುಕೊಳ್ಳುವಾಗ ಒಂದು ಹನಿ ತೀರ್ಥ ನೆಲದ ಮೇಲೆ ಬಿತ್ತು ಅಂದರೆ ಆಗ ಬ್ರಹ್ಮಹತ್ಯಾ ಸಮಂ ಪಾಪಂ ಪ್ರಾಪ್ನೋತ್ತೇವ ನ ಸಂಶಯ. ಬ್ರಹ್ಮಹತ್ಯೆ ಬರುತ್ತಂತೆ ನಮಗೆ ಆ ತೀರ್ಥ ಒಂದು ಹನಿ ಕೆಳಗಡೆ ಬಿದ್ದರೆ. ಅದಕ್ಕಾಗಿ ನಾವು ಬಟ್ಟೆಯನ್ನು ಕೆಳಗಡೆ ಇಟ್ಕೊಂಡು ಆ ಬಟ್ಟೆ ಮೇಲೆ ನಾವು ಕೈಯನ್ನಿಟ್ಟು ನಾವು ತೀರ್ಥವನ್ನು ತಗೋಬೇಕು ಅಂತ ವಿಧಿ ಇದೆ. ಅಂತಹದ್ದು ಆ ಪರಮಾತ್ಮನ ಪಾದವನ್ನು ತೊಳೆದ ತೀರ್ಥ ಅದು ಕೆಳಗಡೆ ಬಿದ್ದರೆ ಎಲ್ಲಿ ಬ್ರಹ್ಮಹತ್ಯೆ ನಂಗೆ ಬರುತ್ತೋ ಎಂಬುದಾಗಿ ಹೇಳಿ ರುದ್ರದೇವರೇನಿದ್ದಾರೆ ಅವರು ಅದನ್ನು ಪೂರ್ಣವಾಗಿ ಕೂದಲುಗಳೆಲ್ಲವನ್ನು ಕೂಡ ಆಕಾಶದಲ್ಲಿ ಹರಡಿ ಒಂದು ಹನಿ ಒಂದು ತೀರ್ಥ ಬೀಳಬಾರ್ದು ಕೆಳಗಡೆ, ಹಾಗೆ ಮಾಡಿ ಅದನ್ನು ಭದ್ರಪಡಿಸಿದ್ದಾರೆ. ಅದಕ್ಕೆ ಅವರಿಗೆ ಆ ರೀತಿ ಹೆಸರು, ಅವರಿಗೆ ಕಪರ್ದಿ ಅಂತ ಕರೀತಾರೆ. ರೈವತ ಅಂತಿನೊಂದು ಮೃಗವಿಯಾದ ಸರ್ಪ, ಕಪಾಲ ಎಂಬತಕ್ಕಂಥದ್ದನ್ನು ಕೈಲಿಟ್ಕೊಂಡಿದ್ದರಿಂದ ಕಪಾಲಿ ಅಂತ ಹೆಸರು ಬಂದಿದೆ. ವಸ್ತುತಃ ಬ್ರಹ್ಮದೇವರೇನಿದ್ದಾರೆ ಅವರು ವೇದವನ್ನು ಹೇಳುವಾಗ ಸ್ವಲ್ಪ ಅಪಸ್ವರವನ್ನು ಮಾಡಿದಂತೆ ತೋರಿಸಿದ್ದಾರೆ. ಬ್ರಹ್ಮದೇವರೇ ವೇದವನ್ನು ಅಪಸ್ವರ ಮಾಡಿದ್ರು ಅಂದರೆ ಇನ್ನು ನಾವು ಅಪಸ್ವರ ಮಾಡೋದು ಏನು ವಿಶೇಷ? ಮಾಡೇ ಮಾಡ್ತೇವೆ. ಅದರ ತಾತ್ಪರ್ಯ ಅದಲ್ಲ. ಅಪಸ್ವರ ಅಂದರೆ ಪರಮಾತ್ಮನ ಆದೇಶದಂತೆ, ಪರಮಾತ್ಮನ ಹೇಳುವಂತೆ ಅವನಿಗೆ 4 ತಲೆ ಇರಬೇಕು. ಬ್ರಹ್ಮ ಯಾವತ್ತು ಚತುರ್ಮುಖ ಎಂಬುದಾಗಿ ಪ್ರಸಿದ್ಧನಾಗಿರಬೇಕು. 5 ಮುಖ ಇದ್ದರೆ ಅವನ ಮಗ ಇದ್ದಾರಲ್ಲ ರುದ್ರದೇವ, ಅವನಿಗೆ 5 ಮುಖ. ಧ್ಯೇಯೋ ಪಂಚಮುಖೋ ರುದ್ರ ಸ್ಫಟಿಕಾಮಲ ಕಾಂತಿಮಾನ್ ಎಂಬುದಾಗಿ ಶ್ರೀಮದಾಚಾರ್ಯ ಹೇಳ್ತಾರೆ. 5 ಮುಖ ರುದ್ರದೇವನಿಗೆ, ಅವನ ಮಗನಿಗೆ ಷಣ್ಮುಖ 6 ಮುಖ ಅವನಿಗೆ. ನೋಡಿ, ಪರಮಾತ್ಮ ಏನಿದ್ದಾನೆ ಅವನಿಗೆ ಅನಂತ ಮುಖ, ಸಹಸ್ರ, ಶೀರ್ಷ, ಪುರುಷತಾತ್ರ, ಸಹಸ್ರಾಪಾತ ಎಲ್ಲ ಅನಂತ ಮುಖಗಳು. ಅವನ ಮಗ ಬ್ರಹ್ಮದೇವನಿಗೆ 4 ಮುಖ, ಅವನ ಮಗ ಏನಿದ್ದಾನೆ ರುದ್ರದೇವ ಅವನಿಗೆ 5 ಮುಖ, ಅವನ ಮಗ ಏನಿದ್ದಾನೆ ಅವನಿಗೆ ಷಣ್ಮುಖ. ಹೀಗೆ 4, 5, 6 ಹೀಗಿರಬೇಕು. ಇದು ಪರಮಾತ್ಮ ತೀರ್ಮಾನ ಮಾಡಿರೋದು. ಅದಕ್ಕಾಗಿ ಅದನ್ನು ತಿಳ್ಕೊಂಡು ಬ್ರಹ್ಮದೇವರು ಏನು ಮಾಡಿದ್ರು, ಸುಮ್ಮನೆ ಅಪಸ್ವರ ಮಾಡಿದಂತೆ ಮಾಡಿದ್ರು ಅಷ್ಟೇ. ಇದರಿಂದೇನಾಯಿತು, ಅಪಸ್ವರ ಬಂದಿದ್ದರಿಂದ ಆ ಲಕ್ಷ್ಮೀದೇವಿ ಹೇಳ್ತಾಳೆ, ಅವನ ತಲೆಯನ್ನು ತೆಗೆದುಬಿಡಿ ಎಂಬುದಾಗಿ ಆ ರುದ್ರದೇವಿಗೆ ಹೇಳಿದಂತೆ. ರುದ್ರದೇವರು ಏನು ಮಾಡಿದ್ರು, ಆ ತಲೆಯನ್ನು ತೆಗೆದುಕೊಳ್ಳೆ ಆ ಕಪಾಲ ಇರೋದು ಕೈಗೆ ಅಂಟ್ಕೊಂಡ್ಬಿಡ್ತು. ಬ್ರಹ್ಮದೇವರು ಅಂದರೆ ತಂದೆ, ಎಲ್ಲರಲ್ಲೂ ಕೂಡ ಜೀವಕೋಟಿಯಲ್ಲೇ ಉತ್ತಮರು. ಅವರ ತಲೆ ತೆಗೆಯೋದು ಅಂದರೆ ಬ್ರಹ್ಮಹತ್ಯೆ, ಅಂಥ ಬ್ರಹ್ಮಹತ್ಯೆ ಆಗಿರಬೇಕದು. ಅದು ಅಟ್ಟಿಸ್ಕೊಂಬಂತು. ಲಕ್ಷ್ಮೀದೇವಿ ಶರಣಾದರು. ಆಗ ಅವರು ಪರಮಾತ್ಮನ ಪಾದವನ್ನು ತೊಳೆದು ಆ ನೀರನ್ನು ಪ್ರೋಕ್ಷಣೆ ಮಾಡಿದ್ದಕ್ಕಾಗಿ ಅವರಿಗೆ ಬ್ರಹ್ಮಹತ್ಯೆ ಹೋಯಿತು. ಆದರೆ ಕಪಾಲ ಮಾತ್ರ ಬಿಟ್ಟು ಹೋಗಲಿಲ್ಲ. ಭಾರತದಲ್ಲಿರತಕ್ಕಂಥ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಸುತ್ತಿದರು. ಕಡೆಗೆ ಕಾಶಿಗೆ ಬಂದರು. ಕಾಶಿಗೆ ಬಂದಾಗ ಅಲ್ಲಿ ಬಿಂದು ಮಾಧವನ ದರ್ಶನ ಮಾಡಿದ ಕೂಡ ಆ ಕಪಾಲ ಎಂಬತಕ್ಕಂಥದ್ದು ಕೆಳಗಡೆ ಬಿತ್ತು. ಈಗಲೂ ಕೂಡ ಕಪಾಲ ಮೋಚನ ತೀರ್ಥ ಅಂತ ಒಂದು ತೀರ್ಥ ಇದೆ. ಅಲ್ಲಿ ಶ್ರಾದ್ದಾದಿಗಳನ್ನು ಮಾಡತಕ್ಕಂಥ ಪದ್ಧತಿಯು ಕೂಡ ಬಂದಿದೆ. ಹಾಗಾಗಿ ಅವನನ್ನು ಕಪಾಲಿ ಎಂಬುದಾಗಿ ಅವನನ್ನು ಕರೆದಿದ್ದಾರೆ. ಕಪಾಲಿ ವಿಷಾಂಪದೆ ಏಕಾದಶಿ ತೇಕದಿತ. ಹೀಗೆ 11 ಜನ ರುದ್ರದೇವರು ಅವತಾರ ಮಾಡಿದ್ದಾರೆ. ಇದಾದ ಮೇಲೆ ಮುಂದೆ ಅದಿತಿ, ಕಶ್ಯಪರು, ಇದಿಷ್ಟು ಕೂಡ ಯಾರು ಹೇಳಿದ್ದು? ಧರ್ಮರಾಜ ಏನಿದ್ದಾನೆ ಅವನಿಗೆ ಈ ಒಂದು 10 ಜನ ಹೆಣ್ಣು ಮಕ್ಕಳು ದಕ್ಷ ಪ್ರಜಾಪತಿಯನ್ನು ಕೊಟ್ಟಿದ್ದ. ಅವರಲ್ಲಿ ಆಗಿರತಕ್ಕಂಥ ಸಂತಾನಗಳನ್ನು ಇಷ್ಟೊತ್ತಿಲ್ಲಿ ಹೇಳಿದ್ದಾರೆ. ಮುಂದೆ ಕಶ್ಯಪರಿಗೆ 13 ಜನ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ ಅಂದರು. ಆ ಹೆಣ್ಣುಗಳು ಅವರ ಹೆಸರೇನು, ಅವರಲ್ಲಿ ಯಾರ್ಯಾರು ಮಕ್ಕಳು ಹುಟ್ಟಿದರು ಅದನ್ನು ತಿಳಿಸ್ಕೊಡಿ ಎಂಬುದಾಗಿ ಜನ್ಮೇಜಯರಾಯ ವೈಶಂಪಾಯನನ್ನು ಕೇಳಿದಾಗ ಅವರು ಹೇಳ್ತಾ ಇದ್ದಾರೆ. ಸುರಭಿ ನೋಡಿ, ಅದಿತಿ, ದಿತಿ, ಧನು, ಅರಿಷ್ಟ, ಸುರಸ, ಖಶ, ಸುರಭಿ, ವಿನತ, ತಾಮ್ರ, ಕ್ರೋಧವಶ, ಈರ,
ಕರ್ದ್ರು ಮುನಿ ಎಷ್ಟಾಯಿತು? 13 ಜನ ಆಯಿತು. 13 ಮಂದಿ ಹೆಣ್ಣು ಮಕ್ಕಳು ಕೂಡ ಅವರ ಸಂತಾನಗಳನ್ನು ಹೇಳ್ತಾ ಇದ್ದಾರೆ. ಹಿಂದೆ ಅದಿತಿಯಿಂದ ಶುರು ಮಾಡ್ತಾರೆ. ಈಗ ಅದಿತಿ ಏನಿದ್ದಾಳೆ ಅವಳು ದೇವಮಾತೆ ಎಂಬುದಾಗಿ ಅವಳು ಪ್ರಸಿದ್ಧಳಾಗಿದ್ದಾಳೆ. ಆ ದೇವಮಾತೆ ಹತ್ರ ತುಷಿತ ಎಂಬತಕ್ಕಂಥ ಚಾಕ್ಷುಷ ಮನ್ವಂತರ, ಈಗ ನಡೀತಾ ಇರೋದು ವೈವಸ್ವತ ಮನ್ವಂತರ, ಇದ್ರ ಹಿಂದಿನದ್ದು ಚಾಕ್ಷುಷ ಮನ್ವಂತರ. ಮೊದಲನೆಯದು ಸ್ವಯಂಭುವ, ಎರಡನೆಯದು ಸ್ವರೋಚಿಷ, ಆಮೇಲೆ ಉತ್ತಮ, ಆಮೇಲೆ ರೈವತ, ತಾಪಸ, ಚಾಕ್ಷುಷ, ಆರನೆಯದು, ಏಳನೇದು ವೈವಸ್ವತ ಮನ್ವಂತರ. ವೈವಸ್ವತ ಮನ್ವಂತರದಲ್ಲಿ ದೇವತೆಗಳು ಏನಿದ್ದಾರೆ ಅವರು ಅವತಾರ ಮಾಡಲಿಕ್ಕೋಸ್ಕರವಾಗಿ ಅದಿತಿ ಹತ್ರ ಬಂದು ತುಷಿತ ಎಂಬತಕ್ಕಂಥ ದೇವತೆಗಳ ಗುಂಪದು, ಅಮ್ಮ ನಾವು ನಿಮಗೆ ನಿನ್ನಲ್ಲಿ ಅವತಾರ ಮಾಡ್ತೇವೆ, ಪರಮಾತ್ಮನ ಆದೇಶ ಆಗಿದೆ, ಅನುಗ್ರಹ ಮಾಡಬೇಕು ಅಂದರೆ ಆಯಿತು ಬನ್ನಿರಿ ಅಂತ ಹೇಳಿದರು. ಅದಕ್ಕಾಗಿ ಆ ಅದಿತಿಯಲ್ಲಿ ತುಷಿತ ಎಂಬತಕ್ಕಂಥ ದೇವತೆಗಳ ಗುಂಪೇನಿದೆ ಅದು 12 ಜನ ಇದ್ದರು. ಅವರೆಲ್ಲರೂ ಕೂಡ ಆ ವೈವಸ್ವತ ಮನ್ವಂತರದಲ್ಲಿ ಬಂದು ಅವತಾರ ಮಾಡಿದ್ದಾರಂತೆ. ಅವರು ತುಷಿತ ಎಂಬತಕ್ಕಂಥ ದೇವತೆಗಳೇ ಇಲ್ಲಿ ಅದಿತಿಯ ಮಕ್ಕಳಾಗಿ ಆದಿತ್ಯರು ಎಂಬುದಾಗಿ ಪ್ರಸಿದ್ಧಿ ಪಡ್ಕೊಂಡಿದ್ದಾರೆ. ಅವರು 12 ಜನ. ಇದಾದ ಮೇಲೆ 12 ಜನ ಯಾರು ಮಕ್ಕಳವರು ಅಂದರೆ ಪರಮಾತ್ಮನೂ ಕೂಡ ಅವತಾರ ಮಾಡಿದ್ದಾನೆ ಅವಳಲ್ಲಿ, ಅದಿತಿಯಲ್ಲಿ. ಅದು ಹೇಳ್ತಾರೆ, ತತ್ರ ವಿಷ್ಣುಶ್ಚ ಶಕ್ರಶ್ಚ, ವಿಷ್ಣು ಮತ್ತು ಶಕ್ರ ಅಂದರೆ ಇಂದ್ರದೇವರು ಅವತಾರ ಮಾಡಿದ್ದಾರೆ. ಇವರನ್ನು ಬಿಟ್ಬಿಟ್ರೆ 10 ಜನ ಒಟ್ಟು. ಅರಿಯಮ, ಧಾತ, ತ್ವಷ್ಟ. ಈ ತ್ವಷ್ಟ ಎಂಬತಕ್ಕಂಥವನೇ ವಿಶ್ವಕರ್ಮ ಅಂದರೆ. ಈ ತ್ವಷ್ಟೃ ಎಂಬತಕ್ಕಂಥ ದೇವತೆಗಳ ಮಗಳೇನಿದ್ದಾಳೆ ಅವಳು ಸಂಜ್ಞಾ. ಆ ಸಂಜ್ಞೆಯನ್ನು ಸೂರ್ಯನ ಕೊಟ್ಟು ಮದುವೆ ಮಾಡಿದ್ರು. ಅವರೆಲ್ಲ ಮಕ್ಕಳಾಗ್ತಾರೆ ಎಂಬುದನ್ನು ಮುಂದೆ ನಾವು ನೋಡ್ತಾ ಇದ್ದೇವೆ. ಆ ಪೂಷ ಎಂಬತಕ್ಕಂಥ ಇವನು, ಈ ಪೂಷ ಏನಿದ್ದಾನೆ ಅವನು ರುದ್ರದೇವರ ಅಂದರೆ ವೀರಭದ್ರ ಇದ್ದಾನಲ್ಲ, ಆ ರುದ್ರದೇವರನ್ನು ಬೈತಾ ಇರುವಾಗ ಭೃಗು ಋಷ್ಯಾದಿಗಳು ಇವನೇ ಮಾಡ್ತಾ ಇದ್ದ, ಜೋರ ನಗುತ್ತಾ ಇದ್ದಂತೆ. ಆಗ ವೀರಭದ್ರ ಇದನ್ನು ತಿಳ್ಕೊಂಡು ಅವನ ಕಪಾಲಕ್ಕೆ ಒಂದು ಏಟು ಹೊಡೆದ ಕೂಡಲೇ ಪೂಷನಿಗೆ ಹಲ್ಲೇ ಇಲ್ಲ ಆಗೋಯಿತು. ಹಲ್ಲಷ್ಟು ಉದುರೋದು ಅವನಿಗೆ. ಪೂಷಾ ಪ್ರಭಿಷ್ಟ ಭಾಗ ಅದಂತ ಕೋಹಿ ಸಹ ಎಂಬ ವೇದಮಂತ್ರವು ಕೂಡ ಪೂಷ ಇದ್ದಾನ ಅವನಿಗೆ ಹಲ್ಲಿಲ್ಲ. ಅದಕ್ಕೋಸ್ಕರವಾಗಿ ನಾವು ಉಪಕರ್ಮದಲ್ಲಿ ಹಿಟ್ಟನ್ನು ಹಲ್ಲಿಗೆ ತೆಗೆದೇ ನುಂಗ್ತೀವಲ್ಲ, ಅದು ಇವನಿಗಾಗಿ ಅದು. ಆದ್ದರಿಂದ ಇಂತಹ ಪೂಷ ಅವನು ಕೂಡ ಹುಟ್ಟಿದ್ದಾನೆ. ಭಾರತ ವಿವಸ್ವಾನ್ ನಾಮಕ ಸೂರ್ಯ, ಈ ವಂಶವೇ ವೈವಸ್ವತ ಮನ್ವಂತರ ಅಂತ ಕರೀತಾ ಇದ್ದೇವೆ. ಸವಿತಾ ಅಂತ ಒಬ್ಬನು, ಮಿತ್ರ, ವರುಣ ಎಂಬತಕ್ಕಂಥವರಿದ್ದಾರೆ, ಅಂಶ, ಭಗ, ಹೀಗೆ ಆದಿತ್ಯರು 12 ಜನ. ಇಂದ್ರ ಮತ್ತು ಉಪೇಂದ್ರ ಬಿಟ್ಟುಬಿಟ್ರೆ ಒಟ್ಟು 10 ಜನ ಈ ಅದಿತಿಯಲ್ಲಿ ಮಕ್ಕಳಾಗಿ ಹುಟ್ಟಿದ್ದಾರೆ. ಅದಾದ ಮೇಲೆ ಸಪ್ತವಿಂಶತಿಯಾ ಪ್ರೋಕ್ತಃ ಸೋಮಪತ್ಯ ಸುವ್ರತಃ. ಇನ್ನು ಮುಂದೆಲ್ಲ ಹೇಳ್ತಾರೆ ಅವರು, ಅದಿತಿ ದಿತಿ ಧನು ಎಲ್ಲ ಹೇಳ್ತಾರೆ. ಇದರ ಮಧ್ಯದಲ್ಲಿ 27 ಜನ ಹೆಣ್ಣುಮಕ್ಕಳಿದ್ದರಲ್ಲ, ಅವರನ್ನು ಚಂದ್ರನ ಕೊಟ್ಟಿದ್ದಲ್ಲ, ಅಶ್ವಿನಿ, ಭರಣಿ, ಕೃತಿಕ, ಅವ್ರದ್ದೇನಾಯಿತು, ಅವ್ರ ಮಕ್ಕಳಾಯಿತು ಇಲ್ಲೋ ಅಂತ ಸಂದೇಹ ಬಂದರೆ ನಮಗೆ ಅದಕ್ಕೆ ಹೇಳ್ತಾ ಇದ್ದಾರೆ, ಸಪ್ತವಿಂಶತಿಯಾ ಪ್ರೋಕ್ತಾ ಸೋಮಪತ್ನ್ಯ. ಚಂದ್ರನ ಪತ್ನಿಯರಿದ್ದರು, ಅವರೆಲ್ಲರೂ ಕೂಡ ಸುವ್ರತರು, ಒಳ್ಳೆಯ ವ್ರತವನ್ನು ಮಾಡುವವರು. ಅವರ ಅಪತ್ಯರೆಲ್ಲರೂ ಕೂಡ ಅನಂತ ಲೆಕ್ಕವಿಲ್ಲದಷ್ಟು ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಲ್ಲಿ ಅತ್ಯಂತ ಸುಮಾರು ಜನ ಮಕ್ಕಳುಗಳು ಅವರಲ್ಲಿ ಹುಟ್ಟಿದ್ದಾರೆ ಅಂತ ಇಲ್ಲಿ ಹೇಳಿಬಿಟ್ಟು ಮುಂದೆ ಹೇಳ್ತಾರೆ. ಅದನ್ನು ಮುಂದೆ ಇಲ್ಲಿ ವಿಸ್ತಾರ ಮಾಡ್ತಾರೆ. ಯಾಕೆಂದರೆ ಅರಿಷ್ಟನೇಮ ಅಂತಿದ್ದ, ಅವನಿಗೆ 4 ಜನ ಕೊಟ್ಟಿದ್ದರು ಅಂತ ಹೇಳಿದ್ರು. ಅವನಿಗೆ 16 ಜನ ಮಕ್ಕಳು ಹುಟ್ಟಿದರಂತೆ. ಬಹುಪುತ್ರ ಅಂತ ಒಬ್ಬನಿಗೆ 2 ಹೆಣ್ಣು ಮಕ್ಕಳು ಕೊಟ್ಟಿದ್ದ. ಅವರಲ್ಲಿ 2 ವಿದ್ಯುತ್ ಎಂಬತಕ್ಕಂಥ ಮಕ್ಕಳೆಲ್ಲ ಹುಟ್ಟಿದ್ರಂತೆ. ಅವರಲ್ಲಿ ಪ್ರತ್ಯಂಗಿರಸಜಾಹ ಶ್ರೇಷ್ಠಾಹ ರುಚಃ ಬ್ರಹ್ಮರ್ಷಿ ಸತ್ಕೃತಾಹ, ಒಳ್ಳೊಳ್ಳೆ ಜ್ಞಾನಿಗಳವರಲ್ಲ. ಕೃಷಾಶ್ವ ಎಂಬತಕ್ಕಂಥವನಿಗೆ ಅವನಿಗೂ ಅಷ್ಟೇ ಸುಮಾರು ಜನ ಮಕ್ಕಳಾಗಿದ್ದಾರೆ ಅಂಥೇಳಿ ಮುಂದೆ ಅದಿತಿ ಆದಮೇಲೆ ಪುನಃ ಕಶ್ಯಪರಿಗೆ ಬರ್ತಾರೆ. ಇಲ್ಲಿ ದ್ವಿತೀಯ ಮಕ್ಕಳು ಯಾರು ಅಂತ ಹೇಳ್ತಾ ಇದ್ದಾರೆ. ದ್ವಿತೀಯ ಮಕ್ಕಳೆಲ್ಲ ದೈತ್ಯರು, ಧನುವಿನ ಮಕ್ಕಳೆಲ್ಲ ದಾನವರು. ಹೀಗೆ ಅವರ ತಾಯಂದಿರು ಯಾವುದು ಆ ಗುಣ ಎಂಬತಕ್ಕಂಥದ್ದು ಆ ಹೆಸರು ಅವರು ಬರುತ್ತೆ. ದ್ವಿತೀಯನಿದ್ದಾಳೆ, ಅವಳಿಗೆ ಪುತ್ರದ್ವಯಂ ಜಗ್ನೇ. ದ್ವಿತೀಯನಿದ್ದಾಳೆ ಕಶ್ಯಪರಿಂದ 2 ಮಕ್ಕಳು ಹುಟ್ಟಿದರು. ಯಾರು? ಹಿರಣ್ಯಕಶಿಪು, ಹಿರಣ್ಯಾಕ್ಷ ಎಂಬುದಾಗಿ 2 ಮಕ್ಕಳು ಹುಟ್ಟಿದರು. ಅಲ್ಲದೆ ಒಬ್ಬ ತಂಗಿ ಬೇರೆ ಹುಟ್ಟಲಿ, ಅವರಿಗೆ ಒಬ್ಬ ಹೆಣ್ಣುಮಗಳು ಬೇರೆ ಹುಟ್ಟಿದ್ರು. ಅವಳು ಯಾರು ಅಂದರೆ ಸಿಂಹಿಕಾ ಎಂಬತಕ್ಕಂಥವಳು. ಹಾಗಾದರೆ ಸಿಂಹಿಕಾ, ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಅದರ ಸಿಂಹಿಕಾ ಏನಿದ್ದಾಳೆ ಅವಳನ್ನು ವಿಪ್ರಚಿತ್ತಿ ಅಂತ ಒಬ್ಬ ದೈತ್ಯ ಇದ್ದ, ಅವನು ಕೊಟ್ಟು ಮದುವೆ ಮಾಡಿದ್ರು. ಆ ವಿಪ್ರಚಿತ್ತಿ ಯಾರಂದರೆ ಮುಂದೆ ಮಹಾಭಾರತ ಯುದ್ಧದಲ್ಲಿ ಬ್ರಹ್ಮದೇವರ, ರುದ್ರದೇವರ ಅಥವಾ ಚಂಡ ಕೌಶಿಕರ ವರವುಳ್ಳಂತಹ ಯಾವ ಜರಾಸಂಧ ಅಂತ ನಾವು ಕರೀತೇವೆ, ಅವನು ವಿಪ್ರಚಿತ್ತಿ.
ಅವನಾಗಿ ಹುಟ್ಟಿದ್ದು. ಆ ವಿಪ್ರಚಿತ್ತಿ ಏನಿದ್ದಾರೆ ಅವನ ಮೂಲ ರೂಪ ಇತ್ತಲ್ಲ, ಆ ವಿಪ್ರಚಿತ್ತಿ ಅವನಿಗೆ ಈ ಸಿಂಹಿಕೆಯನ್ನು ಕೊಟ್ಟು ಮದುವೆ ಮಾಡಿದ್ರು. ದ್ವಿತೀಯಲ್ಲಿ ಸಿಂಹಿಕಾ ಅಭವತ್ ಕನ್ಯಾ ಸಂಹಿಕೆಯ ಹೈದಿಖ್ಯಾತ. ಸಿಂಹಿಕೆ ಹುಟ್ಟಿದಕ್ಕಂಥವರು ಕೂಡ ಲೆಕ್ಕವಿಲ್ಲ ಜನ ಸಂಹಿಕೆಯರು ಅಂತ ಅವರಿಗೆ ಹೆಸರು, ಸಿಂಹಿಕಾ ಪುತ್ರರು ಅಂತ ಅವರಿಗೆ ಹೆಸರು. ಅವರಲ್ಲಿ ಅನೇಕ ಗಣ ಬೇರೆ ಇದಂತೆ. ದಶಸಾಹಸ್ರ ಮುಚ್ಚತೆ, 10,000 ಮಕ್ಕಳಂತ ಸಂಹಿಕೆಯರು ಅವರೆಲ್ಲ ಹುಟ್ಟಿದ್ದಾರೆ. ಅವರ ಪುತ್ರ ಮೊಮ್ಮಕ್ಕಳು ಅದೆಲ್ಲ ಲೆಕ್ಕ ಹಾಕಿ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಇಲ್ಲಿ. ಇನ್ನು ಹಿರಣ್ಯಕಶಿಪುವಿಗೆ 4 ಜನ ಮಕ್ಕಳಿದ್ದರು. ಹಿರಣ್ಯಕಶಿಪು ಪುತ್ರ 4 4 ಜನ. ಯಾರು? ಅನುಹ್ಲಾದ, ಹ್ಲಾದ, ಪ್ರಹ್ಲಾದ ಮತ್ತು ಸಂಹ್ಲಾದ. ಅದರಲ್ಲಿ ಅನುಹ್ಲಾದನ ಕಥೆಯೂ ಬರುತ್ತೆ, ಆಮೇಲೆ ಹ್ಲಾದನ ಕಥೆಯೂ ಅಲ್ಲಲ್ಲಿ ಬರುತ್ತೆ. ಪ್ರಹ್ಲಾದನ ಕಥೆಯಂಕು ಭಾಗವತ ಸಪ್ತಮಸ್ಕಂದ ಮತ್ತು ವಿಷ್ಣು ಪುರಾಣಾದಿಗಳಲ್ಲಿ ಪ್ರಸಿದ್ಧವಾಗಿದೆ, ಹರಿವಂಶದಲ್ಲೂ ಬರುತ್ತೆ ಮುಂದೆ. ಸಂಹ್ಲಾದ ಎಂಬುದಕ್ಕಂಥವನು ಕೂಡ ಇದ್ದಾನ, ಅವನ ತಮ್ಮ. ಅದರಲ್ಲಿ ಪ್ರಹ್ಲಾದ ಇದ್ದಾನಲ್ಲ, ಅವನು ಪರಮಾತ್ಮನ ಪರಮಭಕ್ತ. ನಾರದರ ಅನುಗ್ರಹದಿಂದಲೇ ಗರ್ಭದಲ್ಲಿ ಇರುವಾಗಲೇ ಪರಮಾತ್ಮನ ಎಲ್ಲ ಮಹಿಮೆಗಳನ್ನು ತಿಳ್ಕೊಂಡು ಹುಟ್ಟಿದ ಕೂಡಲೇ ಅವನಿಗೆ ಅಚ್ಚಳಿದೇ ಇತ್ತದು. ನಮಗೂ ಕೂಡ 7ನೇ ತಿಂಗಳಲ್ಲಿ ಸೀಮಂತ ಎಂಬತಕ್ಕಂಥ ಒಂದು ಕಾರ್ಯಕ್ರಮ ಬಂದಾಗ ನಮಗೆ 100 ಜನ್ಮದ ಸ್ಮರಣೆಯನ್ನು ಪರಮಾತ್ಮ ತಂದು ಕೊಡ್ತಾನೆ. ಆದರೆ ಹುಟ್ಟಿದ ಕೂಡಲೇ ನಾವು ಅದು ಎಲ್ಲಿ ಹೋಯಿತು ಯಾವುದು ತಲೆಯಲ್ಲಿ ಉಳಿಯೋದಿಲ್ಲ. ಆದರೆ ಇಲ್ಲಿ ನಾರದರು ಉಪದೇಶ ಮಾಡಿರತಕ್ಕಂಥವರು ಕಯಾಧುವಿನ ಗರ್ಭದಲ್ಲಿ ಇದ್ದರೂ ಕೂಡ ಪ್ರಹ್ಲಾದ ರಾಜನ ಆಚೆ ಬಂದರೂ ಕೂಡ ಆ ತತ್ವಜ್ಞಾನ ಪೂರ್ಣವಾಗಿದೆ. ಪುನಃ ಅವನು ಯಾರ ಹತ್ರ ಪಾಠಕ್ಕೆ ಹೋಗಲಿಲ್ಲ, ಹೋಗಿದ್ದು ಕೂಡ ಷಂಡಾಮರ್ಕರ ಹತ್ರ ಹೋಗಿದ್ದಾನೆ. ಆದರೆ ಷಂಡಾಮರ್ಕರು ಎಲ್ಲ ಬೇರೆಯೇ ಹೇಳಿದ್ದವರು. ಹಿರಣ್ಯಕಶಿಪುವೇ ದೇವರು ಅಂತ ಹೇಳ್ಕೊಟ್ಟಿದ್ದವರು. ಧರ್ಮ ಅರ್ಥ ಕಾಮಗಳನ್ನು ಹೇಳ್ಕೊಟ್ರು ಅಷ್ಟೇ, ಪುರುಷಾರ್ಥವನ್ನು ಹೇಳ್ಕೊಳ್ಳಿಲ್ಲ ಅವರು. ಅಂದರೆ ಮೋಕ್ಷವನ್ನು ತಿಳಿಸ್ಕೊಟ್ಟಿಲ್ಲ, ಮೋಕ್ಷ ಧರ್ಮವನ್ನು. ಆದ್ದರಿಂದ ಅಂತಹ ಒಂದು ಪ್ರಹ್ಲಾದ ರಾಜ ಅವನ ಅವತಾರ ಮಾಡಿದ್ದಾನೆ. ಅಲ್ಲದೆ ಆ 4 ಜನ ಅಂತೆ. ಪ್ರಹ್ಲಾದನ ಮಗ ಇದ್ದಾನೆ, ಅವನಿಗೆ ವಿರೋಚನೆಗೆ ಕುಂಭ ನಿಕುಂಭ ಎಂಬುದಕ್ಕಂತ 2 ಪುತ್ರರು. ಆ ವಿರೋಚನ ಪುತ್ರಿ ಒಬ್ಬಳಿದ್ದಾಳೆ, ಅವಳು ಬೇರೆ ಇದ್ಲಂತೆ. ವಿರೋಚನೆ ಇದ್ದರೆ ಅವನ ಮಗ ಬಲಿಚಕ್ರವರ್ತಿಯ ಮಗ ಬಾಣಾಸುರ. 100 ಜನ ಮಕ್ಕಳು ಅವನಿಗೆ. ಅದರಲ್ಲಿ ಬಾಣ ಎಂಬುದಕ್ಕಂಥವನು ಜ್ಯೇಷ್ಠ ಅಂತ ಹೇಳ್ತಾ ಇದ್ದಾರೆ. ಆ ಬಾಣಾಸುರನಿಗೆ ಯಾವುದೋ ಅವನಿಗೆ ಇಂದ್ರಸೇನ ಎಂಬತಕ್ಕಂಥ ಒಂದು ಹೆಸರಿತ್ತು ಎಂಬುದಾಗಿ ಮಹಾಭಾರತ ಹೇಳುತ್ತೆ. ಇಂದ್ರ ಏನಿದೆ ಅವನಿಂದ ಬಲಿಚಕ್ರವರ್ತಿ ಒಂದು ಸಾರಿ ಸಂಹೃತನಾಗುವಂಥ ಸತ್ತೋದ ಅವನು. ಆದರೆ ಮೃತ ಸಂಜೀವಿನಿಯಿಂದ ಶುಕ್ರಾಚಾರ್ಯ ಪುನಃ ಅವನನ್ನು ಬದುಕಿಸಿದರು ಎಂಬುದಾಗಿ ಹೇಳ್ತಾರೆ. ಆದರೆ ಅವನೇ ಆಯಿತು, ಆ ಬಲಿಚಕ್ರವರ್ತಿ ಇದ್ದಾನ ಅವನ ಹೆಂಡತಿ ಒಬ್ಬಳಿದ್ಲು. 100 ಜನ ಮಕ್ಕಳು. ಬಲಿಚಕ್ರವರ್ತಿ ಹೆಂಡತಿ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ಹರಿವಂಶದಲ್ಲಿ ಕೋಟರ ಎಂಬುದಕ್ಕಂಥವಳವಳು. ಕೋಟರ ಅವಳಿಗೆ ಆ ಬಲಿಚಕ್ರವರ್ತಿ ಕೋಟರ ಎಂಬುದಕ್ಕಂಥವಳ ಇನ್ನೊಬ್ಬಳು ಪತ್ನಿ ಇದ್ದವಳಲ್ಲಿ 100 ಜನ ಮಕ್ಕಳು ಹುಟ್ಟಿದರಂತೆ. ಅದರಲ್ಲಿ ಇವನಿಗೆ ಯಾರು ಬಲಿಚಕ್ರವರ್ತಿಗೆ ಪರಮಾತ್ಮ ವರ ಕೊಟ್ಟಿದ್ದಾನೆ. ನೀನು ನಿರ್ವ್ಯಾಜವಾಗಿ 3 ಹೆಜ್ಜೆ ನನಗೆ ದಾನ ಕೊಟ್ಟಿದ್ದಕ್ಕೋಸ್ಕರವಾಗಿ ನಿನಗೆ ನಾನು ಭೋಗ ಅನುಭವಿಸಲಿಕ್ಕೋಸ್ಕರವಾಗಿ ನಿನಗೆಲ್ಲ ಅನುಗ್ರಹವನ್ನು ಮಾಡ್ತೇನೆ ಎಂಬುದಾಗಿ ಹೇಳಿ ವರ ಕೊಡ್ತಾನೆ. ನಿನಗೆ 300 ಪತ್ನಿಯರನ್ನು ನಾನು ಕೊಡ್ತೇನೆ ಅಂತಾನೆ. 300 ಪತ್ನಿಯರವನಿಗೆ ಇವರು ಬಿಟ್ಟು ಅವರ ಜೊತೆಗೆ ಆರಾಮಾಗಿ ಸುತ್ತಲೋಗದೆ ಇರ್ಬೋದು. ನೀನು ಭೋಗಿಸಬೇಕಾಗಿದ್ದು ಪುಣ್ಯ ಬೇಡವಾ ನಿನಗೆ ಅಂತ ಹೇಳಿದ್ರೆ, ನೋಡು, ಯಾರ್ಯಾರು ವಿಧಿವತ್ತಾಗಿ ಪೂಜೆ ಮಾಡೋದಿಲ್ಲ, ವಿಧಿವತ್ತಾಗಿ ಪೂಜೆ ಮಾಡಬೇಕು. ವಿಧಿವತ್ತಾಗಿ ಅಂದರೆ ಹೇಗೆ? ಒಳ್ಳೆಯ ತಣ್ಣೀರು ಸ್ನಾನ, ತಲೆ ಮೇಲೆ ಸ್ನಾನ ಮಾಡಿಕೊಂಡು ಭಕ್ತಿ, ಅಂದರೆ ರೋಗಾದಿಗಳು ಇದ್ದು ಬಿಡ್ರಿ ಪರವಾಗಿಲ್ಲ. ಆದರೆ ರೋಗಾದಿಗಳು ಇಲ್ಲದೇ ಇರುವಾಗ ನಾವು ಉದ್ದೇಶಪೂರ್ವಕವಾಗಿ ಕಂಠ ತನಕ ಸ್ನಾನ ಮಾಡಿ ಯಾವುದೋ ಕೆಟ್ಟ ಮೈಲಿ ಉಟ್ಕೊಂಡು ನಾವು ಪೂಜೆ ಮಾಡಿದ್ವಿ ಅಂದರೆ ಅದು ವಿಧಿಯುಕ್ತವಾದ ಪೂಜೆ ಅಲ್ಲ. ಅದು ಆ ಪೂಜಾ ಫಲ ಪೂರ್ತಿ ಬಲಿಚಕ್ರವರ್ತಿ ಹೋಗುತ್ತೆ. ಶ್ರಾದ್ದ ಮಾಡುವಾಗಲೂ ಅಷ್ಟೇ, ಕಾಪಿ ಕೊಡ್ಬಿಡೋದು, ತಿಂಡಿ ತಿನ್ಬಿಡೋದು, ಆಮೇಲೆ ಶ್ರಾದ್ದ ಮಾಡ್ತಾಯಿದ್ದ ಶ್ರಾದ್ದದ ಅಷ್ಟು ಭಾಗವೂ ಕೂಡ ಬಲಿಚಕ್ರವರ್ತಿ ಹೋಗುತ್ತೆ. ಅದಕ್ಕೆ ಏನೇ ಮಾಡೋದು ಕಡಿಮೆ ಆದರೂ ಕೂಡ ಶ್ರದ್ಧೆಯಿಂದ, ಒಳ್ಳೆಯ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಆಮೇಲೆ ಅವಿಧಿದತ್ತ ದಾನ ಕೊಟ್ಟು, ಗೋದಾನ ಕೊಟ್ಟು ಅಂತ ತಿಳ್ಕೊಳ್ಳೋಣ. ಗೋದಾನ ಕೊಡ್ತಾ ಇದ್ದೀನಿ ನಿಮಗೆ ಅಂತ ಗೋದಾನ ಕೊಟ್ಬಿಡೋದಲ್ಲ, ಕ್ರಮ ಇದೆ. ಆಚರಣೆ ಮಾಡಬೇಕು, 2 ಸಾರಿ ಸಂಕಲ್ಪ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಸಂಕಲ್ಪ ಮಾಡಿ ಆ ಗೋವಿಯಿಂದ ಅದನ್ನು ಸಂತಾನ ಗೋಪಾಲಕೃಷ್ಣನ ಪೂಜೆ ಮಾಡಿದ್ರಲ್ಲಿ ಅದರ ಬಾಲ ಇಟ್ಕೊಂಡು ಆ ಬ್ರಾಹ್ಮಣ ಕೈ ಕೊಡಬೇಕು. ಆಗ ಬ್ರಾಹ್ಮಣ ಏನು ಮಾಡ್ತಾನೆ ಅಂದರೆ, ನೀರು ಇರುತ್ತಲ್ಲ ಅದನ್ನು ಬಾಲದಲ್ಲಿ ಅದ್ದಿ ಯಾರು ದಾನ ಮಾಡಿದ್ರೆ ಅವ್ರಿಗೆಲ್ಲ ಪ್ರೋಕ್ಷಣೆ ಮಾಡ್ತಾನೆ. ಇದೆಲ್ಲ ಕ್ರಮ ಇದೆ. ಈ ಕ್ರಮದಲ್ಲಿ ಮಾಡಿದರೆ ಅದು ಫಲ ಬರುತ್ತೆ, ಇಲ್ಲದೇ ಇದ್ದರೆ ಅದೆಲ್ಲ ಬಲಿಚಕ್ರವರ್ತಿ ಹೋಗುತ್ತೆ. ಅಶ್ರೋತ್ರಿಯ ಶ್ರಾದ್ದ, ಶ್ರೋತ್ರಿಯನೇ ಅಲ್ಲ, ಯಾರನ್ನೋ ಬಂದು ಶ್ರಾದ್ದಕ್ಕೆ ಊಟ ಕೂಡಿಸ್ಬಿಡೋರು, ಅದು ಆ ಶ್ರಾದ್ದದ ಫಲವೂ ಇಲ್ಲ. ಅಶ್ರದ್ಧೆಯಿಂದ ಹೋಮ ಮಾಡೋರು,
ದಕ್ಷಿಣೆ ಇಲ್ಲದೆ ಯಾಗ ಮಾಡತಕ್ಕಂಥದ್ದು, ಇದೆಲ್ಲವೂ ಕೂಡ ನಿನಗೆ ಭೋಗ ಸಾಧಕವಾಗಲಿ ಅಂತ ಬಲಿಚಕ್ರವರ್ತಿ ಕೊಟ್ಟಿದ್ದಾನಂತೆ. ಇದು ಇಲ್ಲಿ ಬಂದಿರತಕ್ಕಂಥ ಒಂದು ವಿಚಾರ. ವಿಧಿಹೀನವಾಗತಕ್ಕಂಥ ಯಜ್ಞ, ಶೌಚಾಚಾರಹೀನವಾಗತಕ್ಕಂಥ ಒಂದು ಪೂಜಾ ವ್ರತಗಳು, ಆ ಪುಣ್ಯಗಳೆಲ್ಲ ನಿಂಗೆ ಬರಲಿ ಎಂಬುದಾಗಿ ಪರಮಾತ್ಮ ಅನುಗ್ರಹ ಮಾಡಿ ಅವನನ್ನು ಸುತಲ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಾನೆ. ಇದು ಪ್ರಹ್ಲಾದನ ಮೊಮ್ಮಗ ಇದ್ದಾನಲ್ಲ ಅವನು. ಹಾಗೆ ಪ್ರಹ್ಲಾದ, ಅವನ ಮಗ ವಿರೋಚನ, ವಿರೋಚನ ಮಗನ ಮಗ ಬಲಿಗೆ ಬಾಣಾಸುರ, ಹೀಗಿದ್ದಾರೆ. ಅವರೆಲ್ಲ ಮಕ್ಕಳಾಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ಸಂಖ್ಲಾದ ಅಂತಿದ್ದಾನಲ್ಲ ಅವನು, ಸಂಖ್ಲಾದ ಏನಿದ್ದಾನವನು ಭಾರಿ ವಿಶೇಷ. ಈ ಪ್ರಹ್ಲಾದ ಪರಮಾತ್ಮನ ಅನುಗ್ರಹದಿಂದ ಅವನು ಭೂಮಿ ಭಾರಕ್ಕೋಸ್ಕರವಾಗಿ ಬಾಖಲೀಕ ರಾಜನಾಗಿ ಅವತಾರ ಮಾಡಿದ್ದಾನೆಂಬುದಾಗಿ ಶ್ರೀಮದಾಚಾರ್ಯ ಹೇಳ್ತಾರೆ. ಹಿರಣ್ಯಕಶಿಪೋ ಪುತ್ರ ಪ್ರಹ್ಲಾದ ಭಗವತ್ಪ್ರಿಯ ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ ಏನೇವ ಜಾಯಮಾನೇನ ತರಸಾ ಭೂವಿದಾರಿತ. ಬಾಖಲೀಕ ರಾಜನಾಗಿ ಅವನು ಹುಟ್ಟಿದಾಗ, ಬಾಖಲೀಕ ದೇಶ ಅಂದರೆ ಪಂಜಾಬ್ ದೇಶ. ಪಂಚ 5 ಆಪ್ ಅಂದರೆ ಆಪ ನೀರು ಅಂದರೆ 5 ನದಿಗಳು ಹರಿಯತಕ್ಕಂಥ ಪ್ರದೇಶ, ಅದಕ್ಕೆ ಪಂಜಾಬ್ ಅಂತ ಹೇಳ್ತಾರೆ. ಅಲ್ಲಿಗೆ ಇವನು ಪುತ್ರ ಧರ್ಮದಿಂದ ಬಲಿಚಕ್ರವರ್ತಿ ಹೊರಟೋದ. ಆ ಸಂದರ್ಭದಲ್ಲಿ ಅವರು ಬಾಖಲೀಕ ರಾಜ ಇದ್ದಾನಲ್ಲ ಅವನಾಗಿ ಅವತಾರ ಮಾಡಿದರು. ಅವರು ಪ್ರಹ್ಲಾದ ರಾಜ ಇದ್ದಾನಲ್ಲ ಅವನೇ ಅವರು ಬಾಖಲೀಕ ರಾಜ, ಒಂದು ಅವತಾರ ಆಯಿತು. ಎರಡನೇದು ವ್ಯಾಸರಾಜರೇ ಇದ್ದಾರೆ, ಅವರಾಗಿ ಅವತಾರ ಮಾಡಿದ್ದಾರೆ. ಮೂರನೇದು ರಾಘವೇಂದ್ರಾಗಿ ಅವತಾರ ಮಾಡಿದ್ದಾರೆ. ಅದರಲ್ಲಿ ವಿಜಯದಾಸರು ಹೇಳ್ತಾರೆ, ಪ್ರಥಮ ಪ್ರಹ್ಲಾದ ಮುನಿ, ದ್ವಿತೀಯ ವ್ಯಾಸರಾಜರು, ತೃತೀಯ ರಾಘವೇಂದ್ರರು ಅಹುದೆಂದು ಭಜಿಸಿರೋ ವಿಜಯ ವಿಠ್ಠಲರೇಯನ ಎಂಬುದಾಗಿ ಹೇಳ್ತಾರೆ. ಹೀಗೆ ಪ್ರಹ್ಲಾದರಾಜರು ಕೂಡ ಪರಮಾತ್ಮನ ಸೇವೆಗೋಸ್ಕರವಾಗಿ ಬಂದಿದ್ದಾರೆ. ಆ ಪ್ರಹ್ಲಾದರಾಜರಿಗೆ ಪರಮಾತ್ಮ ಅವರು ಮಾಡಿದಕ್ಕಂಥ ಭಕ್ತಿಗೆ ಮೆಚ್ಚಿಕೊಂಡು ಅವರಿಗೆ 1 ಮನ್ವಂತರಗಳ ಕಾಲ ಈ ದೈತ್ಯ ರಾಜ್ಯಭಾರ ಮಾಡಿ ಆಮೇಲೆ ನನ್ನ ಸಮೀಪ ಬಾ ಎಂಬುದಾಗಿ ಅನುಗ್ರಹ ಮಾಡಿದ್ದಾನೆ. ಹಾಗಾಗಿ ಅವನು ಕೂಡ ಒಂದು ರೀತಿ ಚಿರಂಜೀವಿನೇ. ಯಾಕೆಂದರೆ 1 ಮನ್ವಂತರ ಅಂದರೆ 30,67,20,000 ವರ್ಷ. 30,00,00,000 ಎಷ್ಟು? 30,67,20,000 ವರ್ಷಗಳ ಕಾಲ ಒಂದು ಮನ್ವಂತರ ರಾಜ್ಯಭಾರ. ನಿನ್ನೆ ನಾವು ಧ್ರುವರಾಯನ ಕಥೆ ಕೇಳಿದ್ವಿ. ಧ್ರುವರಾಯನಿಗೆ 36,000 ವರ್ಷ ಮಾತ್ರ ರಾಜ್ಯಭಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಇವನಿಗೆ 1 ಮನ್ವಂತರಗಳ ಕಾಲ ಮಾಡಿದ್ದಾನೆ. ಯಾಕೆಂದರೆ ಧ್ರುವರಾಯನಿಗೂ ಇವನಿಗೂ ವ್ಯತ್ಯಾಸ, ಇಬ್ಬರೂ ಪರಮಭಕ್ತರೇ. ಆದರೆ ಪ್ರಹ್ಲಾದ ರಾಜ ನೀರು ಬಿಟ್ಟು ನನಗೇನು ಬೇಡ ಅಂದ, ನಿಮಗೆ ಮೋಕ್ಷ ಕೊಡ್ತೇನೆ ಎಂಬುದಾಗಿ ಪರಮಾತ್ಮ ಹೇಳಿದರೆ ಅವನೇನು ಹೇಳಬೇಕಾಗಿತ್ತು? ಸ್ವಾಮಿ, ಇಷ್ಟು ಜನ ಎಲ್ಲರೂ ಕೂಡ ಯಾವುದ್ಯಾವುದೋ ರೋಗಗಳಿಂದ ಒದ್ದಾಡ್ತಾ ಇದ್ದಾರೆ, ಅವರೆಲ್ಲರನ್ನೂ ಬಿಟ್ಟು ನಾನು ಒಬ್ಬನೇ ಮೋಕ್ಷ ಕೊಟ್ಟೋಗಲ್ಲ, ಬೇಡ ಸ್ವಾಮಿ, ಅವರೆಲ್ಲರನ್ನೂ ಕೂಡ ಕರೆದುಕೊಂಡೇ ಬರ್ತೀನಿ ಎಂಬುದಾಗಿ ಹೇಳಿ ಅವರೇ ಆ ಪ್ರಹ್ಲಾದರಾಜರೇ ರಾಘವೇಂದ್ರರಾಗಿ ಪ್ರತಿಯೊಂದು ಊರಿನಲ್ಲಿ ಕೂಡ ಪ್ರತಿಯೊಂದು ಬೀದಿಗಳಲ್ಲಿ ಕೂಡ ಒಂದೊಂದು ರಾಘವೇಂದ್ರ ಬೃಂದಾವನ ರೂಪದಲ್ಲಿ ಬಂದು ಅವರ ಸೇವೆ ಮಾಡಿದವರು ಎಲ್ಲರೂ ಕೂಡ ಪರಮಾತ್ಮನ ಅನುಗ್ರಹ ಮಾಡಿಸ್ತಾ ಅವರಿಗೆ ಮೋಕ್ಷಕ್ಕೆ ಬೇಕಾದ ಸಾಧನವನ್ನು ಮಾಡಿಕೊಡ್ತಾ ಇದ್ದಾರೆ ಎಂಬುದನ್ನು ನಾವಿಲ್ಲಿ ತಿಳ್ಕೋಬೇಕು. ಇದು ಪ್ರಹ್ಲಾದರಾಜ ಒಂದು ಕಾರುಣ್ಯ. ಅವ್ರು ಹೇಳ್ತಾರೆ, ನಾವಾದರೆ ನನಗೆ ಮಾತ್ರ ಮೋಕ್ಷ ಕೊಡಿ, ಇನ್ಯಾರು ಕೊಡಬೇಡ ಅಂತ ಹೇಳ್ತಾ ಇದ್ವಿ. ಅವ್ರು ಹೇಳ್ತಾರೆ, ಇಷ್ಟು ಏತಾನ್ ಸರ್ವಾನ್ ಕೃಪಣಾನ್ ವಿಹಾಯ ಅಹಂ ಏಕೇವ ಕಥಂ ವಿಮೋಕ್ಷೆ ಅಂತ ಕೇಳ್ತಾರೆ. ಇಷ್ಟು ಜನ ಸಂಸಾರದಲ್ಲಿ ದುಃಖ ಬರ್ತಾ ಇದ್ದಾರೆ ಈ ರೋಗಗಳಿಂದ, ಅವರೆಲ್ಲ ಬಿಟ್ಟು ನಾವು ಒಬ್ಬನೇ ಮೋಕ್ಷಕ್ಕೆ ಹೋಗಲ್ಲ, ಬೇಡ ಸ್ವಾಮಿ, ನಾವು ಒಬ್ಬನೇ ಬರಲ್ಲ, ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ ಎಂಬುದಾಗಿ ಹೇಳಿ ಆ ರೀತಿ ಮಾಡಿ ಅಂಥ ಒಂದು ದಯಾಮಯತ್ವ ಅವರಿಗೆ. ಆದ್ದರಿಂದ ಪ್ರಹ್ಲಾದರಾಜರ ತಲೆ ಮೇಲೆ ಪರಮಾತ್ಮ ನರಸಿಂಹದೇವರು ಅಭಯಹಸ್ತವನ್ನು ಇಟ್ಟಿದ್ದಾರೆ. ಆದ್ದರಿಂದ ಅವನಿಗೆ ಇಷ್ಟೆಲ್ಲ ಅನುಗ್ರಹ ಸಿಕ್ತು. ಮೋಕ್ಷ ಕೊಡ್ತೀನಿ ಅಂದರೆ ಯಾರಾದರೂ ಬೇಡ ಅಂತಾರ? ಆದರೆ ಧ್ರುವರಾಯ ತಪಸ್ಸು ಮಾಡಿದ್ದ ಜಾತಿಗೋಸ್ಕರವಾಗಿ ನಿನಗೇನು ಬೇಕು ಅಂತ ಪರಮಾತ್ಮ ಕೇಳಿದ್ರೆ, ನನಗೇನು ಬೇಕು ಅಂತ ನಿಂಗೆ ಗೊತ್ತಿಲ್ವ, ನಿಂಗೆ ಗೊತ್ತೇ ಇದೆ, ಆದರೂ ಹೇಳ್ತೇನೆ, ನಮ್ಮ ತಂದೆ ನಮ್ಮ ಪೂರ್ವಜರು ಕೂಡ ಸ್ಥಾನ ಪಡೆದಿರಬಾರ್ದು, ಅಂಥ ಸ್ಥಾನ ನಂಗೆ ಬೇಕು ಅಂಥೇಳಿ ಅವನು ತಪಸ್ಸು ಮಾಡ್ದ. ಅದಕ್ಕಾಗಿ ಪರಮಾತ್ಮ ಮೆಚ್ಕೊಂಡು ಕೊಟ್ಟ. ಅವನಿಗೆ ಏನು ಕೊಟ್ಟ? ಅವನು ಶಂಖದಿಂದ ಕಪೋಲವನ್ನು ಮುಟ್ಟಿಸ್ದ ಅಷ್ಟೇ. ಶಂಖ ಅಂದರೆ ಲಕ್ಷ್ಮೀದೇವಿ, ನಿಮಗೆ ಲಕ್ಷ್ಮೀದೇವಿ ಸಂಪತ್ತು ಬೇಕಷ್ಟೇ, ನಾನು ಬೇಡ ಅಂತ ಆಯ್ತಲ್ಲ. ಹಾಗಾದರೆ ಅದಕ್ಕೋಸ್ಕರವಾಗಿ ನಿನಗೆ ಶಂಖದಿಂದ ಮುಟ್ಟಿಸ್ಕೊಟ್ಟ. ಪ್ರಹ್ಲಾದರಾಜನ ಹಂಗೆ ಮಾಡಲಿಲ್ಲ, ಶಂಖ ಮುಟ್ಟಿಸ್ಲಿಲ್ಲ ಪ್ರಹ್ಲಾದರಾಜನಿಗೆ. ಇನ್ನೇನು ಮಾಡ್ದ ಅಂತ ಹೇಳಿದ್ರೆ ಅವನೇನೆ ಅಭಯಹಸ್ತವನ್ನು ಇಟ್ಟ. ಅದಕ್ಕೆ ಏನು ಬೇಡ, ನೀನೇ ಬೇಕು ಅಂದರೂ ಮಾತ್ರ ಪರಮಾತ್ಮ ಅಭಯಹಸ್ತ ಕೊಡ್ತಾನೆ ಹೊರತಾಗಿ ಇಲ್ಲಂದರೆ ಕೊಡೋದಿಲ್ಲ. ಇದು ನಮ್ಗೆ ಗೊತ್ತಾಗೋದು. ಆದರೆ ಆಮೇಲೆ ಆ ಧ್ರುವರಾಯನಿಗೆ ದುಃಖ ಉಂಟಾಯಿತು. ಅಯ್ಯೋ, ಪರಮಾತ್ಮ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳಿದ್ರೆ ನಾನು ಯಾವುದನ್ನೂ ಕೇಳಿಬಿಟ್ಟಲ್ಲ, ನಾನು ಪುನರಾವರ್ತಿ ರಹಿತವಾದದ್ದನ್ನು ಮೋಕ್ಷ ಕೇಳೋದು ಬಿಟ್ಟು
ಪುನರಾವರ್ತಿ ಸಹಿತವಾದ ಒಂದು ಜಾಗವನ್ನು ಕೇಳಿದ ಅಂತ ಬೇಡ ಮಾಡಿಕೊಂಡು ಆಮೇಲೆ ಶ್ರೀಪಾದರಾಜರ ಯತಿಯಾಗಿ ಅವರು ಅಂದರೆ ಬೇಕಾದ ಸಾಧನೆ ಮಾಡಿಕೊಂಡು ವ್ಯಾಸರಾಜರಂತಹ ದೊಡ್ಡ ವ್ಯಕ್ತಿಗಳನ್ನು ಸಾಧಿಸಿ ಅವರಿಗೆ ಪಾಠವನ್ನು ಹೇಳಿ ಅವರಿಂದ 24 ಜನ ಶಿಷ್ಯರನ್ನು ತಯಾರು ಮಾಡಿಸಿ ಇಡೀ ನಮ್ಮ ಮಾಧ್ವ ಸಿದ್ಧಾಂತವನ್ನು ಬೆಳಗುವಂತೆ ಮಾಡಿದವರು ವ್ಯಾಸರಾಜರು. ಅದನ್ನು ತಯಾರು ಮಾಡಿದವರು ಶ್ರೀಪಾದರಾಜರು ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ಹೀಗಾಗಿ ವರ ಧ್ರುವನ ಅವತಾರ ಶ್ರೀಪಾದರಾಜರು ಶ್ರೀರಂಗ ವಿಠ್ಠಲನ ಉಪಾಸಕರು ಎಂಬುದಾಗಿ ಅವರು ದಾಸರ ದಾಸಾಹಿತ್ಯರು ಕೂಡ ಹೇಳ್ತಾರೆ. ಎಷ್ಟು ಈ ಪ್ರಹ್ಲಾದ. ಇನ್ನು ಸಂಕ್ಲಾದ ಅಂತ ಏನಿದ್ದಾನೆ ಅವನಿದ್ದಾನೆ ಸಕ್ಲಾದ. ಅವನ್ಯಾರು? ಸಕ್ಲಾದ ಅಂದರೆ ಶಲ್ಯರಾಜ. ಮಹಾಭಾರತದಲ್ಲಿ ಯುದ್ಧ ನಡೀತಾ ಇರುವಾಗ ಭೀಮಸೇನಿಗೆ ಮತ್ತು ಶಲ್ಯರಾಜನಿಗೆ ಯುದ್ಧ ನಡೆಯುತ್ತೆ ಅಂತ ಹೇಳ್ತಾರೆ. ಆಗ ಅವನನ್ನು ಎತ್ತಿ ಬಿಸಾಕ್ಬಿಡ್ತಾನಂತೆ, ಶಲ್ಯರಾಜನನ್ನು ಎತ್ತಿ ಬಿಸಾಕಿ ಮೇಲಿಂದ ಬಿದ್ದಾಗ ಸಾಯ್ತಾನೆ ಈಗ ಅವನು. ಅದಕ್ಕೆ ಅವನು ಬಂಧು ಆದ್ದರಿಂದ ಅವನು ಹಿಡ್ಕೊಂಡು ನೆಲದ ಮೇಲೆ ನಿಲ್ಲಿಸಿಬಿಟ್ರು ಭೀಮಸೇನ.